ಯೋಜನೆ ಪ್ರಕಾರ ಯೋಜಿಸುವ ಪ್ರಕಾರ ಕಡುಬಡತನ ಏನು ಅಂತಂದರೆ ಯಾರಿಗೆ ಪ್ರತಿ ದಿವಸ 200 ರೂಪಾಯಿಗಿಂತ ಕಡಿಮೆ ಆದಾಯ ಇರ್ತದೋ ಆ ಕುಟುಂಬ ಅವರು ಕಡುಬಡವರು. ನಾನು ಸ್ವಾಮಿಯವರಿಗೆ ಅವರಿಂದ ಭಕ್ತಿಪೂರ್ವಕವಾಗಿ ಹಾಗೂ ಸಂತೋಷವಾಗಿ ಬಯಸ್ತೇನೆ. ನಮ್ಮ ಕರ್ನಾಟಕದಲ್ಲಿ ವಿವೇಕಾನಂದರ ಆ ದೂರದ ಆಲೋಚನೆ, ಆ ಮಾರ್ಗದರ್ಶನದ ಹಿನ್ನೆಲೆಯೊಳಗೆ ಯಾರು ಕಡುಬಡುವುದು ನಮ್ಮ ರಾಜ್ಯದಲ್ಲಿ ಒಳಗೊಂಡಿಲ್ಲ. ಪ್ರತಿ ಕುಟುಂಬಕ್ಕೆ 5,000 ಹಣವನ್ನು ಬೇರೆ ಇರ್ಬೋದು. ಅದು ವಿದ್ಯುತ್ತಿನ ಉಚಿತ ಮಾಡುವುದರಿಂದ ಇರ್ಬೋದು, ಪ್ರಯಾಣದ ಉಚಿತ ಮಾಡೋದಿರ್ಬೋದು, ಅನ್ನಭಾಗ್ಯದ ಮುಖಾಂತರ ಇರ್ಬೋದು, ಗೃಹಲಕ್ಷ್ಮಿ ಮುಖಾಂತರ ಇರ್ಬೋದು, ಯುವನಿಧಿ ಮುಖಾಂತರ ಇರ್ಬೋದು. ಒಟ್ಟಾರೆ ಆ ಕುಟುಂಬಕ್ಕೆ ಏನು ಬಡತನದಿಂದ ಹೊರಗೆ ಬರಬೇಕಾದ ಆದಾಯ ಎಷ್ಟಿರಬೇಕು ಅಂತ ಇದೆ, ಅದಕ್ಕಿಂತ ಹೆಚ್ಚು ಆದಾಯವನ್ನು ಒದಗಿಸುವುದರ ಮೂಲಕ ವಿವೇಕಾನಂದರು ಕಂಡಂಥ ಆ ಒಂದು ಬಡವರ ಕಣ್ಣೀರು ಒರೆಸುವಂಥದ್ದೇನಿದೆ ಅದನ್ನು ಸರ್ಕಾರವಾಗಿ, ನಾಗರಿಕ ಸರ್ಕಾರವಾಗಿ ನಾವು ಮಾಡಿದ್ದೀವಿ. ಕೇವಲ ಮಾಡೋದು ಅಷ್ಟೇ ಅಲ್ಲ, ಒಂದು ರೀತಿಯಿಂದ ಮಾನವ ಹಕ್ಕುಗಳನ್ನಾಗಿ ಸ್ವರೂಪ ಕೊಟ್ಟಿದ್ದೇವೆ ನಾವು. This is what the country has driven by the thoughts of Vivekananda. ಆದರೆ ಇದು ಸಾಲದು. ವಿವೇಕಾನಂದರು ಬರೇ ಪ್ರತಿಭೆ ಕೊಟ್ಬಿಟ್ರೆ look at his talks. He is more worried. ಅವ್ರಿಗೆ ಭಾರಿ ನೋವೇನು ಅಂದರೆ when the Westerners can have so much of delicious items, food and other varieties of vegetables, why not my countrymen should have all this? ಆ ಡೆಲಿಸಿಯಸ್ ಶಬ್ದವನ್ನು ಪ್ರಯೋಗ ಮಾಡಿ ನಾವು ಕಡುಬಡತನವನ್ನು ಕಿತ್ತು ಹಾಕಿಬಿಟ್ಟಿದ್ದೇವೆ, ಬೇರೆ ಸಹಿತ ಕಿತ್ತು ಹಾಕಿಬಿಟ್ಟಿದ್ದೇವೆ. ಆದ್ದರಿಂದ ಸಮಾಧಾನ ಅಲ್ಲ. ವಿವೇಕಾನಂದರು ಇನ್ನೂ ಮುಂದೆ ನೀವು ಹೋಗಬೇಕು, ಇನ್ನೂ ಆಲೋಚನೆಗಳಿವೆ. ಆದರೆ ಭೌತಿಕವಾಗಿ ಏನು ಮಾಡಬೇಕು ಅದನ್ನು ನಮ್ಮ ಸಮಾಜದಲ್ಲಿಯೂ, ಪ್ರಜಾಪ್ರಭುತ್ವದಲ್ಲೂ, ಸರ್ಕಾರದಲ್ಲಿಯೂ, ಈ ವ್ಯವಸ್ಥೆಯಲ್ಲಿಯೂ ಮಾಡಬಹುದು. ಆದರೆ ಅವರು ಉಳಿದ ಮಾಹಿತಿಗಳನ್ನ, ಉಳಿದ ಉಪದೇಶಗಳನ್ನ ಹೇಳುವ ಹಾಗೆ